ವೀಕ್ಷಕರೇ, ರಾಜ್ಯದಲ್ಲಿ ಕುರಿದನ ಮೇಯಿಸಿಕೊಂಡು ಕಾಡು ಮೇಡು ಅಲೆಯುತ್ತಾ ಅಲೆಮಾರಿ ಜೀವನ ಸಾಗಿಸುತ್ತಾ ಯಾವುದೇ ಮೂಲಭೂತ ಸೌಲಭ್ಯ ಕಾಣದೆ ಅತ್ಯಂತ ನಿಕೃಷ್ಟ ಬದುಕನ್ನು ಸವೆಸುವ ಕಾಡುಗೊಲ್ಲ ಸಮುದಾಯದ ಬಗ್ಗೆ ನಮ್ಮನ್ನಾಳುವ ಮಂದಿಗೆ ಅದ್ಯಾಕೆ ಇಷ್ಟೊಂದು ತಾತ್ಸಾರ ಮನೋಭಾವ ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಮೌಢ್ಯಗಳನ್ನೇ ಮೈಹೊದ್ದು ಸರಿಯಾದ ಸೌಲಭ್ಯಗಳನ್ನು ಕಾಣದೆ ಇನ್ನೂ ಮರಗಿಡಗಳ ಮರೆಯಲ್ಲಿ ಬದುಕು ಸವೆಸುತ್ತಿರುವ ಕಾಡುಗೊಲ್ಲ ಸಮುದಾಯ ಒಂದು ಬುಡಕಟ್ಟು ಜನಾಂಗ. ಈ ಹಿಂದೆ LG ಆವನೂರ್ ಅವರೇ ತಮ್ಮ ವರದಿಯಲ್ಲಿ ಇವರನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ದೊಡ್ಡ ಮನಸ್ಸು ಮಾಡಬಹುದಿತ್ತು. ಕಾರಣ ST ಸಮುದಾಯದ ಆಚಾರ ವಿಚಾರ ಆಚರಣೆಗಳು ಬಹುತೇಕ ಈ ಸಮುದಾಯಕ್ಕೆ ಹೋಲುವಂತಹ ಜ್ವಾಲಂತ ಸಾಕ್ಷಿಗಳು ಎಲ್ಲರ ಮುಂದಿವೆ. ಹೀಗೆ ಎಲ್ಲ ಅವಕಾಶಗಳಿಂದ ವಂಚಿತರಾಗಿರುವ ಈ ಸಮುದಾಯ ಚುನಾವಣೆ ಬಂದಾಗ ಈ ರಾಜಕಾರಣಿಗಳು ಕೊಡುವ ಬಣ್ಣ ಬಣ್ಣದ ಆಮಿಷಗಳಿಗೆ ಬಲಿಯಾಗುತ್ತಾ ಇದೇ ನಿಕೃಷ್ಟ ಜೀವನ ಸಾಗಿಸ್ತಾ ಇದ್ದಾರೆ. ತಮ್ಮ ಹಟ್ಟಿಗಳನ್ನ ಕಂದಾಯ ಗ್ರಾಮವಾಗಿಸಿ ಅನ್ನೋ ಬೇಡಿಕೆಗಳಿವೆ. ST ಮೀಸಲಾತಿ ನೀಡೋ ಅನ್ನೋ ಹಕ್ಕೊತ್ತಾಯವಿದೆ. ನಮ್ಮ ಮಕ್ಕಳಿಗೆ ಸಾಮಾಜಿಕ ಮನ್ನಣೆ ನೀಡಿ ಅನ್ನೋ ಮಹದಾಸೆಗಳಿವೆ. ಶೈಕ್ಷಣಿಕ ಬದುಕಿಗೆ ನೆರವಾಗಿ ಅನ್ನೋ ಆಕಾಂಕ್ಷೆಗಳಿವೆ. ಅವೆಲ್ಲವೂ ಈ ರಾಜಕಾರಣಿಗಳು ಕೊಡುವ ಪೊಳ್ಳು ಭರವಸೆ ಎಂಬ ಚಾದರ ಹೊದ್ದುಕೊಂಡು ಆಯಾಗಿ ನಿದ್ರಿಸುತ್ತಿವೆ ಅಷ್ಟೇ. ಇಷ್ಟೆಲ್ಲ ಪೀಠಿಕೆ ಹಾಕಲು ಈ ಅಂಶ ನೇರ ಕಾರಣ. ಈ ಸಮುದಾಯದ ಜನ ಆಗಾಗ ತಮ್ಮ ಹಕ್ಕೊತ್ತಾಯಕ್ಕಾಗಿ ಹೋರಾಟ ಮಾಡಿ ಮನವಿ ಸಲ್ಲಿಸಿದ ಕಾರಣಕ್ಕೋ ಏನೋ ಕಳೆದ ಬಿಜೆಪಿ ಸರ್ಕಾರದಲ್ಲಿ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಸ್ಥಾಪಿಸಲಾಯಿತು. ನಿಗಮಕ್ಕೆ ಅಧ್ಯಕ್ಷರ ನೇಮಕ ಮಾಡಲು ಒಂದಷ್ಟು ಸಮಯ ಕಳೆದು ಕೊನೆಯಲ್ಲಿ ನೇಮಕ ಮಾಡಿ ಅವರು ಅಧಿಕಾರ ಸ್ವೀಕಾರ ಮಾಡಿದ್ದಷ್ಟೇ ಮೊದಲ ಅಧ್ಯಕ್ಷರ ಸಾಧನೆಯಾಯಿತು. ಇದೀಗ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿರುವ ಅಹಿಂದ ನಾಯಕ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಈ ನಿಗಮಕ್ಕೆ ಒಬ್ಬ ಅಧ್ಯಕ್ಷನನ್ನ ನೇಮಕ ಮಾಡಿ ಈ ಶೋಷಿತ ಸಮುದಾಯಕ್ಕೆ ಆಸರೆಯಾಗುವ ಯೋಗ್ಯತೆ ಇಲ್ಲ ಅನ್ನೋದು ದುರಾದೃಷ್ಟದ ಸಂಗತಿಯಲ್ಲದೆ ಮತ್ತೇನೂ ಅಲ್ಲ. ಈಗಾಗಲೇ ನಿಗಮಕ್ಕೆ 17 ಕೋಟಿಯಷ್ಟು ಅನುದಾನ ಬಿಡುಗಡೆಗೊಂಡಿದ್ರೂ ಅದು ಆ ಸಮುದಾಯಕ್ಕೆ ತಲುಪುತ್ತಿಲ್ಲ ಅನ್ನೋದು ಇವರ ಆಡಳಿತದ ಬೇಜವಾಬ್ದಾರಿತನಕ್ಕೆ ಹಿಡಿದ ಕನ್ನಡಿಯಾಗಿದೆ. ಈ ವಿಚಾರದಲ್ಲಿ ಮಾಧ್ಯಮಗಳಲ್ಲಿ ಸುದ್ದಿಯಾದ ತಕ್ಷಣ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಸೇರಿ ಜಿಲ್ಲಾ ಪಂಚಾಯತ್ CO ನೇತೃತ್ವದಲ್ಲಿ ಇತ್ತೀಚೆಗೆ ಒಂದು ಕಾಟಾಚಾರದ ಸಭೆ ನಡೆಸಿ ಕೈ ತೊಳೆದುಕೊಳ್ಳಲಾಗಿದೆ. ಅಂದು ಆ ಸಭೆ ನಡೆಸಿದ ಅಧಿಕಾರಿಗಳು ಏನು ಹೇಳಿದ್ದಾರೆ ನೀವೇ ಒಮ್ಮೆ ನೋಡಿ. ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಅಧೀನದಲ್ಲಿರ್ತಕ್ಕಂಥ ನಮ್ಮ ಕರ್ನಾಟಕ ಕಾಡುಗೊಲ್ಲ ಸಮುದಾಯ ಅಭಿವೃದ್ಧಿ ನಿಗಮದ ವತಿಯಿಂದ ಇವತ್ತು ಅತ್ಯಂತ ಪಾರದರ್ಶಕವಾಗಿ ಫಲಾನುಭವಿಗಳ ಆಯ್ಕೆ, ವಿವಿಧ ಯೋಜನೆಗಳ ಅಡಿಯಲ್ಲಿ ಫಲಾನುಭವಿಗಳ ಆಯ್ಕೆಯನ್ನು ನಾವು ಮಾಡಿದ್ದೇವೆ. ನಮ್ಮ ಜಿಲ್ಲೆಗೆ ವಿಶೇಷವಾಗಿ ಮಾನ್ಯ ಉಸ್ತುವಾರಿ ಸಚಿವರು, ಸಹಕಾರ ಸಚಿವರು ಹಾಗೂ ಎಲ್ಲ ಶಾಸಕರ ಮನವಿ ಮೇರೆಗೆ ಎಷ್ಟೇ ಅರ್ಜಿಗಳು ಬಂದರೂ ಕೂಡ ಆ ಅರ್ಜಿಗಳನ್ನು ಪುರಸ್ಕರಿಸಿ ಅವರೆಲ್ಲರಿಗೂ ಕೂಡ ಯೋಜನೆಗಳ ಅಡಿಯಲ್ಲಿ ಫಲಾನುಭವಿಗಳಂತೇಳಿ ಆಯ್ಕೆ ಮಾಡಬೇಕು ಅನ್ನೋ ಒಂದು ಸೂಚನೆಯ ಹಿನ್ನೆಲೆಯಲ್ಲಿ ಇವತ್ತು ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆಯಡಿ ಸುಮಾರು 546 ಫಲಾನುಭವಿಗಳು ಅವರೆಲ್ಲರನ್ನೂ ಕೂಡ ಇವತ್ತು ನೇರವಾಗಿ ಆಯ್ಕೆ ಮಾಡಿದ್ದೇವೆ. ಗಂಗಾ ಕಲ್ಯಾಣ ನೀರಾವರಿ ಯೋಜನೆಯಲ್ಲಿ ಸುಮಾರು 135 ರೈತ ಫಲಾನುಭವಿಗಳನ್ನು ಸುಮಾರು 4.5 ಲಕ್ಷ ಒಬ್ಬೊಬ್ಬ ರೈತರಿಗೆ ಬೋರ್ವೆಲ್ಗಳು, ಪಂಪು ಮೋಟ್ರುಗಳು ಇವೆಲ್ಲವನ್ನು ಕೊಡುವಂಥ ಯೋಜನೆ, ಅದರಲ್ಲೂ ಕೂಡ ಅಷ್ಟನ್ನು ಆಯ್ಕೆ ಮಾಡಿದ್ದೇವೆ. ಸ್ವಾವಲಂಬಿ ಸಾರಥಿ ಯೋಜನೆ ಅಂತೇಳಿ ಯುವಕರಿಗೆ ತಮ್ಮ ಭವಿಷ್ಯವನ್ನು ಕಟ್ಕೊಳ್ಳಿಕ್ಕೆ ಗೂಡ್ಸ್ ಆಟೋಗಳು ಮತ್ತು ಇತ್ಯಾದಿ ವಾಹನಗಳು, ಟೂರಿಸ್ಟ್ ವಾಹನಗಳು ಇವನ್ನೆಲ್ಲ ಖರೀದಿ ಮಾಡಲಿಕ್ಕೆ ಸುಮಾರು 59 ಯುವಕರು ಅರ್ಜಿಗಳನ್ನು ಹಾಕಿದ್ರು. ಅವರೆಲ್ಲರನ್ನೂ ಕೂಡ ಆಯ್ಕೆ ಮಾಡಿದ್ದೀವಿ. ಬ್ಯಾಂಕ್ಗಳ ಸಹಯೋಗದೊಂದಿಗೆ ಸ್ವಯಂ ಉದ್ಯೋಗಕ್ಕೆ ಕುರಿ ಸಾಕಾಣಿಕೆ, ಹಸು ಮತ್ತು ಎಮ್ಮೆ ಸಾಕಾಣಿಕೆ, ಈ ರೀತಿ ಯಾವುದೇ ಒಂದು ಉದ್ಯಮದಲ್ಲಿ ಅವರು ತೊಡಗಿಕೊಳ್ಬೇಕು ಅಥವಾ ಕೃಷಿ ಸಂಬಂಧಿತ ಚಟುವಟಿಕೆಗಳು ಮಾಡಬೇಕು ಅಂದರೆ ಅದಕ್ಕೆ ಕೂಡ ನೇರ ಸಾಲ ಯೋಜನೆ ಇದೆ. ಆ ಯೋಜನೆ ಅಡಿಯಲ್ಲಿ ಸುಮಾರು 23 ಜನರನ್ನು ನಾವು ಆಯ್ಕೆ ಮಾಡಿದ್ದೇವೆ. ಶೈಕ್ಷಣಿಕ ಸಾಲ, ವಿದೇಶಕ್ಕೆ ಹೋಗಲಿಕ್ಕೆ ಮತ್ತು ಇಲ್ಲಿ ಉನ್ನತ ವ್ಯಾಸಂಗ ಮಾಡಲಿಕ್ಕೆ ವಿದ್ಯಾರ್ಥಿಗಳಿಗೆ ವಾರ್ಷಿಕವಾಗಿ ಅವರಿಗೆ ತಗುಲುವ ವೆಚ್ಚ ಏನಿದೆ, ಟ್ಯೂಷನ್ ಫೀಸ್ ಅಂತೇಳಿ ಏನು ಕರಿತೇವೆ, ಆ ವೆಚ್ಚವನ್ನು ಭರಿಸುವಂಥ ಗರಿಷ್ಠ 1 ಲಕ್ಷ ರೂಪಾಯಿಯಷ್ಟು ಭರಿಸುವಂಥ ಒಂದು ಯೋಜನೆ. ಆ ಯೋಜನೆಯಲ್ಲೂ ಕೂಡ ಅರ್ಜಿಗಳ ಸಂಖ್ಯೆಯೂ ಕೂಡ ಕಡಿಮೆ ಇದೆ. ಆದರೆ ಬಂದ ಎಲ್ಲ ಅರ್ಜಿಗಳು 5 ವಿದ್ಯಾರ್ಥಿಗಳು ಅರ್ಜಿ ಹಾಕಿದ್ದಾರೆ. ಅಷ್ಟು ಜನರನ್ನು ನಾವು ಆಯ್ಕೆ ಮಾಡಿದ್ದೇವೆ. ಒಟ್ಟು ಎಲ್ಲ ಯೋಜನೆ ಸೇರಿ 700ಕ್ಕೂ ಹೆಚ್ಚು ಫಲಾನುಭವಿಗಳನ್ನು ಇವತ್ತು ಆಯ್ಕೆ ಮಾಡಿದ್ದೇವೆ. ಬರುವ ದಿನಗಳಲ್ಲಿ ಮಾನ್ಯ ಗಣ್ಯರ ಸಮ್ಮುಖದಲ್ಲಿ, ಮಾನ್ಯ ಉಸ್ತುವಾರಿ ಸಚಿವರಾಗಲಿ, ಸಹಕಾರ ಸಚಿವರಾಗಲಿ, ಎಲ್ಲರ ಶಾಸಕರುಗಳಾಗಲಿ ಅವರವರ ಸಮ್ಮುಖದಲ್ಲಿ ಈ ಯೋಜನೆಗಳ ಫಲಾನುಭವಿಗಳಿಗೆ ಕಾರ್ಯಾದೇಶಗಳನ್ನು ಕೊಟ್ಟು ಯಶಸ್ವಿಯಾಗಿ ಇದನ್ನು ಅನುಷ್ಠಾನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ. ಯಾವುದೇ ಮಧ್ಯವರ್ತಿಗಳು ಇನ್ನೊಂದು ಮತ್ತೊಂದು ನಾವು ಸ್ಯಾಂಕ್ಷನ್ ಮಾಡಿಸ್ಕೊಡ್ತೀವಿ, ಅದು ಮಾಡಿಸ್ಕೊಡ್ತೀವಿ, ಈ ರೀತಿಯ ಯಾವ ಒಂದು ಇದಕ್ಕೂ ಕೂಡ ಯಾರೂ ಒಳಗಾಗೋದು ಬೇಕಾಗಿಲ್ಲ. ಹಾಗಾಗಿ ಎಲ್ಲ ಫಲಾನುಭವಿಗಳನ್ನು ಇಲ್ಲೇ ಕರೆಸಿ ಅವ್ರಿಗೂ ಕೂಡ
ಇದು ಅತ್ಯಂತ ಪಾರದರ್ಶಕವಾಗಿ ಯೋಜನೆಗಳ ಅನುಷ್ಠಾನ ಆಗ್ತಿರೋದ್ರ ಬಗ್ಗೆ ಗಮನಕ್ಕೆ ತಂದು ಆಯ್ಕೆ ಮಾಡಿದ್ದೀವಿ. ಸೊ ಈ ಪ್ರಕ್ರಿಯೆ ಅದೇ ರೀತಿ ಮುಂದುವರಿಯುತ್ತೆ ಮತ್ತು ಮುಂದಿನ ಒಂದು 10-15 ದಿನದಲ್ಲಿ ಈ ವರ್ಷದ 25-26ನೇ ಸಾಲಿನ ಗುರಿಗಳು ಕೂಡ ನಮ್ಮ ಜಿಲ್ಲೆಗೆ ಬರೋದಿದೆ. ಆ ಆಯ್ಕೆಗಳನ್ನು ಕೂಡ ನಾವು ಅಷ್ಟೇ ಪಾರದರ್ಶಕವಾಗಿ ಮಾಡಿ ಯೋಜನೆಗಳನ್ನು ನಾಗರಿಕರಿಗೆ, ಅದರಲ್ಲೂ ಕೂಡ ಆಯಾ ನಿಗದಿತ ಸಮುದಾಯಗಳಿಗೆ ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ವಿಚಾರವಾಗಿ ಒಂದು ಸಭೆ ಮಾಡಿದ್ರಿ, ಏನೆಲ್ಲ ಚರ್ಚೆಗಳಾಯಿತು ಸರ್? ಕಾಡುಗೊಲ್ಲ ಸಮುದಾಯ ಅಭಿವೃದ್ಧಿ ನಿಗಮದ್ದು 24-25ನೇ ಸಾಲಿನ ಆಯ್ಕೆ ಸಮಿತಿ ಸಭೆ ನಡೆಯಿತು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ. ಈಗ ಇದರಲ್ಲಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ಎಲ್ಲ ಫಲಾನುಭವಿಗಳನ್ನು ಕೂಡ ಅರ್ಹರಿರ್ತಕ್ಕಂಥ ಎಲ್ಲ ಫಲಾನುಭವಿಗಳನ್ನು ಕೂಡ ಆಯ್ಕೆ ಮಾಡಲಾಯಿತು. ಅದರಲ್ಲಿ ನಮ್ಮಲ್ಲಿ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಅಡಿಯಲ್ಲಿ 1 ಲಕ್ಷ ಅದರಲ್ಲಿ ನಾವು ಕೊಡ್ತೀವಿ. ಅದರಲ್ಲಿ 20,000 ಸಹಾಯಧನ ಇರುತ್ತೆ, 80,000 ಸಾಲದ ಮೊತ್ತ ಇರುತ್ತೆ, 4% ಬಡ್ಡಿ ದರದಲ್ಲಿ ಇರುತ್ತೆ. ಅದರಲ್ಲಿ 577 ಜನ ಅರ್ಜಿ ಹಾಕಿದ್ರು, ಅದರಲ್ಲಿ 31 ಜನ ತಿರಸ್ಕೃತರಾಗಿದ್ದಾರೆ. ತಿರಸ್ಕೃತರಾಗಿರ್ತಕ್ಕಂಥ ಕಾರಣ ಏನು ಅಂತಂದರೆ ಅವ್ರದ್ದು ಒಂದು ವಯಸ್ಸಾಗಿರ್ತದೆ, 55 ವರ್ಷದ ಮೇಲ್ಪಟ್ಟಿರ್ತಾರೆ, ಅಥವಾ ಈ ಹಿಂದೆ ನಿಗಮದಿಂದ ಯಾವುದಾದ್ರು ಒಂದು ಸೌಲಭ್ಯ ಪಡೆದಿರ್ತಾರೆ. ಆ ಕಾರಣದಿಂದ ತಿರಸ್ಕೃತರಾಗಿ 546 ಜನಕ್ಕೂ ಕೂಡ ನಾವು ಸೌಲಭ್ಯ ಒದಗಿಸ್ತಕ್ಕಂಥದ್ದು ಆಗಿದೆ. ಅದೇ ರೀತಿಯಲ್ಲಿ ಗಂಗಾ ಕಲ್ಯಾಣ ನೀರಾವರಿ ಯೋಜನೆ ಇದರ 142 ಜನ ಅರ್ಜಿ ಹಾಕಿದ್ದು, ಅದರಲ್ಲಿ 7 ಜನ ತಿರಸ್ಕೃತರಾಗಿದೆ. ಅದಕ್ಕೂ ಅದೇ ರೀತಿಯಲ್ಲಿ ಕಾರಣ ಈ ಹಿಂದೆ ಒಂದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಸೌಲಭ್ಯ ಪಡೆದಿರ್ತಕ್ಕಂಥದ್ದು. ಆ ಥರ ಉಳಿಕೆಯಲ್ಲಿ 135 ಜನ ಒಂದು ಆಯ್ಕೆ ಆಗಿದ್ದಾರೆ, ಎಲ್ಲರೂ ಕೂಡ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಅದೇ ರೀತಿ ಸ್ವಾವಲಂಬಿ ಸಾರಥಿ ಯೋಜನೆ ಅಡಿಯಲ್ಲಿ ಅದರಲ್ಲಿ 3 ಲಕ್ಷ ಸಹಾಯಧನ ಇರುತ್ತೆ, ಉಳಿಕೆ ಮೊತ್ತನ ಬ್ಯಾಂಕಿನ ಮೂಲಕ ಒಂದು ಸಾಲದ ಮೂಲವನ್ನು ಒದಗಿಸಲಾಗುತ್ತೆ. ಅದಕ್ಕೆ 63 ಜನ ಅರ್ಜಿ ಹಾಕಿದ್ದು, 4 ಜನ ತಿರಸ್ಕೃತರಾಗಿರ್ತಾರೆ, ಇನ್ನು 59 ಜನಕ್ಕೂ ಕೂಡ ನಾವಲ್ಲಿ ಸೌಲಭ್ಯ ಒದಗಿಸಬಹುದಾಗಿರುತ್ತೆ. ಅದೇ ರೀತಿಯಲ್ಲಿ ಬ್ಯಾಂಕ್ ಸಹಾಯದೊಂದಿಗೆ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಇದರಲ್ಲಿ ಯಾವ ರೀತಿ ಇರುತ್ತೆ ಅಂತಂದರೆ 5 ಲಕ್ಷದವರೆಗೂ ಬ್ಯಾಂಕ್ನವ್ರು ಏನಾದರೂ ಸಾಲ ಮಂಜೂರು ಮಾಡೋದಾದರೆ ನಮ್ಮಲ್ಲಿ 20% ಸಬ್ಸಿಡಿ ಕೊಡ್ತೀವಿ ನಿಗಮದ ವತಿಯಿಂದ. ಅದರಲ್ಲಿ 1 ಲಕ್ಷ ಏನಾದರೂ ಬ್ಯಾಂಕ್ನವ್ರು ಕೊಡೋದಾದರೆ 20% ಆದರೆ 20,000 ಕೊಡ್ತೀವಿ, 2 ಲಕ್ಷ ಆದರೆ 40,000, 5 ಲಕ್ಷ ಆದರೆ 1 ಲಕ್ಷ, ಗರಿಷ್ಠ 20% ಅದು 1 ಲಕ್ಷ ತಗೊಂಥದ್ದನ್ನು ನಾವು ಕೊಡ್ತೀವಿ. ಅದಕ್ಕೆ 23 ಜನ ಅರ್ಜಿ ಹಾಕಿದ್ದು, 23 ಕೂಡ ನಮ್ಮಲ್ಲಿ ಬ್ಯಾಂಕಿಗೆ ಶಿಫಾರಸು ಮಾಡೋದಕ್ಕೆ ಅದು ಸಮಿತಿಯಲ್ಲಿ ತೀರ್ಮಾನ ಆಯಿತು. ಅದೇ ರೀತಿ ಅರಿವು ಶೈಕ್ಷಣಿಕ ಸಾಲ ಯೋಜನೆಯಲ್ಲಿ 5 ಜನ ಅರ್ಜಿ ಹಾಕಿದ್ದಾರೆ, ಅದು ತೀರಾ ಕಡಿಮೆ ಆಯಿತು. ಒಂದು ಮತ್ತೆ ಅದಕ್ಕೆ ಈಗ 5 ಜನಕ್ಕೂ ಕೂಡ ಆಯ್ಕೆ. ಅರಿವು ಶೈಕ್ಷಣಿಕಕ್ಕೆ ಫಲಾನುಭವಿಗಳು ಯಾರು ಅರ್ಹರಾಗ್ತಾರೆ ಸರ್? ಅದರಲ್ಲಿ ಒಂದು ವೃತ್ತಿಪರ ಕೋರ್ಸ್ಗಳು CET ಬೇಸ್ಡ್ ಮೇಲೆ ಹೋಗ್ತಕ್ಕಂಥ ಏನು ಹೋಗ್ತಾರೆ ವಿದ್ಯಾರ್ಥಿಗಳು. ಈಗ MBBS ಆಗಿರ್ಬೋದು, ಒಂದು BSc ಹಾರ್ಟಿಕಲ್ಚರ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು. ಪ್ರಾವಿಷನ್ ಎಷ್ಟರವರೆಗಿದೆ ಸರ್? ವಾರ್ಷಿಕ 1 ಲಕ್ಷದವರೆಗೂ ಗರಿಷ್ಠ ಇರುತ್ತೆ ಸರ್. ಅವ್ರ ಫೀಸ್ ಎಷ್ಟು ಕಟ್ಟಿರ್ತಾರೋ ಆ ಥರ ಮ್ಯಾನೇಜ್ಮೆಂಟ್ ಕೊಟ್ಟೋದಕ್ಕೆ ಅವಕಾಶ ಇದೆ ಸರ್. ಓಕೆ. ಒಂದು ವೃತ್ತಿಪರ ಕೋರ್ಸ್ಗಳು MSW ಆಗಿರ್ಬೋದು, BSc ನರ್ಸಿಂಗು, B.Pharma ಅವೆಲ್ಲದಕ್ಕೂ ಕೂಡ ಒಂದು ಅವಕಾಶ. ನೆಕ್ಸ್ಟ್ ಏನೇನು ಕಂಡು ಎಸ್ ಇಷ್ಟು ಇದಕ್ಕೂ ಕೂಡ ಇದು ಆಯ್ಕೆ ಆಗಿದೆ ಸರ್. ಅಲ್ಲ, ಈಗ ಎಸ್ ಜಾತಿ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ಅನ್ನೋ ಗೊಂದಲಕ್ಕೆ ಸರ್ ಇದ್ರ ಬಗ್ಗೆ ಕೂಡ ಮನೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಒಂದು DC ಮೇಡಮ್ ಜೊತೆ ಒಂದು ಸತಿ ಚರ್ಚೆ ಮಾಡಿ ಕಂದಾಯ ಅಧಿಕಾರಿಗಳು ಒಂದು ಸಭೆ ಮಾಡಿಬಿಟ್ಟು ಅವರಿಗೆಲ್ಲ ಗಮನಕ್ಕೆ ತರ್ತೀವಿ ಅಂತ ಹೇಳ್ಬಿಟ್ಟು ತಹಸೀಲ್ದಾರ್ಗಳಿಗೆಲ್ಲರೂ ಗಮನ. ಏನು ರೀಸನ್ ಏನು ಸರ್ ಕೊಡದೇ ಇರೋದಕ್ಕೆ? ಏನಾದರೂ ಕೊಡದೇ ಇರೋದು ಏನು ಅಂತಂದರೆ ಸರ್, ಒಂದು ಗೊಂದಲ ಇದೆ ಅವರಲ್ಲಿ. ಈಗ ಗೊಲ್ಲ ಅಂತ ಹೇಳ್ಬಿಟ್ಟು ಶಾಲಾ ಒಂದು ಸರ್ಟಿಫಿಕೇಟಲ್ಲಿದೆ, ಬಟ್ ಅದಕ್ಕೆ ಒಂದು ಮಾರ್ಗಸೂಚಿ ಮಾಡಿದ್ದಾರೆ. ಒಂದು ಸ್ಥಳ ಪರಿಶೀಲನೆ ಮಾಡಿ ಕಂದಾಯ ಅಧಿಕಾರಿಗಳು ಮಾಡಿಬಿಟ್ಟು ಈಗ ಗೊಲ್ಲರಟ್ಟಿಗಳಲ್ಲಿರ್ತಕ್ಕಂಥದ್ದು ಆ ಒಂದು ಏನು ಅರ್ಹರಿರ್ತಾರೆ ಅದು ಸಂಬಂಧಪಟ್ಟಂಗೆ ಅವರು ಪರಿಶೀಲನೆ ಮಾಡಿ ಕೊಡೋದಕ್ಕೆ ಒಂದು ಅವಕಾಶ ಇದೆ. ಒಂದು ಅಧಿಕಾರಿಗಳಿಗೆ ಅದು ಮಾಹಿತಿ ಇಲ್ವಾ ಅಂತ? ಇಲ್ಲ, ಇದೆ ಸರ್, ಅದನ್ನು ಮಾಹಿತಿ ಇದೆ. ಕೆಲವೊಂದು ತಾಲೂಕುಗಳಲ್ಲಿ ಚಿಕ್ಕನಾಯಕನಹಳ್ಳಿ ಆಗಿರ್ಬೋದು, ಶಿರಾ ಆಗಿರ್ಬೋದು, ಟಿಪ್ಪು ಡಿಲೇ ಆಗ್ಲಿಕ್ಕೆ ಕಾರಣ ಏನಂತ? ಡಿಲೇ ಆಗೋದು ಅದೇ ಕ್ಯಾಸ್ಟ್ ಇನ್ಕಮ್ ಕೊಡದಿರೋದ್ರಿಂದ. ಈಗ ನಮ್ಮಲ್ಲಿ ಅದು ಕಂದಾಯ ಇಲಾಖೆ ಮಟ್ಟದಲ್ಲಿ ಸ್ವಲ್ಪ ಅಲ್ಲ ಸರ್, ಅದೇ ಕ್ಯಾಸ್ಟ್ ಇನ್ಕಮನ್ನು ರೆಫ್ಯೂಸ್ ಮಾಡ್ಲಿಕ್ಕೆ ಕಾರಣಗಳೇನಂತ ಅದು ನಮಗೆ ಗೊತ್ತಿಲ್ಲ ಸರ್. ಅದು ಈಗ ಆಯಿತು ಸರ್, ಒಟ್ಟು ಇಷ್ಟು ಅನುದಾನ ಬಂದಿದೆ ಸರ್ ಒಟ್ಟಾರೆಯಾಗಿ ಸರ್. ಈಗ 577 ಜನದ 5,77,00,000 ಸ್ವಯಂ ಉದ್ಯೋಗ ನೇರ ಸಾಲದಲ್ಲಿದೆ ಸರ್. ಅಲ್ಲ, ಒಟ್ಟು ನಿಮಗೆ ಸರ್ಕಾರದಲ್ಲಿ ಒಟ್ಟಾರೆಯಾಗಿ 17 ಕೋಟಿ ರಾಜ್ಯ ಮಟ್ಟದಲ್ಲಿ ಇದೆ ಸರ್. ಓಕೆ, ರಾಜ್ಯ ಮಟ್ಟದಲ್ಲಿ. ಜಿಲ್ಲೆಗಾದರೆ ಜಿಲ್ಲೆಗಾದ್ರೆ ಸರ್ ಅರ್ಜಿ ಅಲ್ಲಿ ರಾಜ್ಯ ಮಟ್ಟದಲ್ಲೇ ಬರ್ತಕ್ಕಂಥದ್ದು ಗುರಿ ಸರ್. ಓಕೆ, ಹೋದ ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅರ್ಜಿಗಳು ಯಾರ್ಯಾರು ಅರ್ಜಿ ಹಾಕಿದ್ರಲ್ಲ ಅವರೆಲ್ಲರಿಗೂ ಕೂಡ ಸೌಲಭ್ಯ ಕೊಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನೊಂದು ವಾರದಲ್ಲಿ, ಈ ವಾರದಲ್ಲೇ ಮತ್ತೊಮ್ಮೆ ಈಗ ಅರ್ಜಿ ಕಾಲ ಆಗುತ್ತೆ ಸರ್. ನಿಗಮ ಈಗ ಅಧಿಕಾರಿಗಳ ನಿಯಂತ್ರಣದಲ್ಲಿದೆ, ಅಧ್ಯಕ್ಷರು ಯಾರು ನೇಮಕ ಆಗಿಲ್ಲ. ಹೌದು ಸರ್. ಅಧ್ಯಕ್ಷರೀಗ ಸದ್ಯಕ್ಕೆ ಮನೆ ಸರ್ಕಾರದ ಸಚಿವರೇ ಅದಕ್ಕೆ ಅಧ್ಯಕ್ಷರಾಗಿದ್ದಾರೆ. ಯಾರು ಸರ್? ನಮ್ಮ ಹಿಂದುಳಿದ ಕಲ್ಯಾಣ ಇಲಾಖೆ ಸಚಿವರಾದ ಶಿವರಾಜ್ ತಂಗಡಗಿ ಸರ್ ಅದಕ್ಕೀಗ ಅಧ್ಯಕ್ಷರ. ಈಗ ಅವೇರ್ನೆಸ್ ಮಾಡಲಿಕ್ಕೆ ಏನೆಲ್ಲ ಮಾಡಿದ್ರಿ ಸರ್ ನೀವು? ಸರ್ ಈ ಸತಿ ಎಲ್ಲ ರೀತಿಯಲ್ಲೂ ಪ್ರಕಟಣೆ ಮಾಡೋದಕ್ಕೋಸ್ಕರ ಎಲ್ಲ ತಾಲೂಕು ಗ್ರಾಮ ಪಂಚಾಯತಿಯಲ್ಲಿ ಈಗ ಆಗಿದೆ. ಈ ಸತಿ ಅದಕ್ಕಿನ್ನೂ ಒಂದು ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಸಚಿವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಆಗಿದೆ. ಯಾಕೆಂದರೆ ಈ ಥರ ಅರ್ಜಿಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಪ್ರತಿ ಶಾಸಕರು ಕೂಡ ನಾವೀಗ ಒಂದು ಅಧಿಸೂಚನೆ ಹೊರಡಿದ ತಕ್ಷಣ ಈ ಸತಿ ಇನ್ನು ಮುಂದೆ ಪ್ರತಿಯೊಂದು ಆಯ್ಕೆ ಸಮಿತಿ ಸಭೆಯೂ ಕೂಡ ಮೊನ್ನೆ ಶಾಸಕರ ಅಧ್ಯಕ್ಷತೆಯಲ್ಲಿ ಆಗ್ತಾಯಿದೆ. ಇಲ್ಲ, ಈಗ ಗೊಂದಲ ಏನು ಅಂದರೆ ಆ ಸಮುದಾಯದಲ್ಲಿ ಕಾಡುಗೊಲ್ಲ ಅಂತೇಳಿ ಸರ್ಟಿಫಿಕೇಟ್ ತೊಗೊಂಡ್ರೆ ಒಂದು ವೇಳೆ ಈಗ ಗೊಲ್ಲ ನಿಗಮದಲ್ಲೂ ನಮ್ಗೆ ಅವಕಾಶಗಳು ಸಿಕ್ಕಲ್ಲ, ಬರೀ ಇದಕ್ಕೆ ಸೀಮಿತ ಆಗ್ತೀರಿ. ಒಂದಷ್ಟು ಟೆಕ್ನಿಕಲ್ ಇಶ್ಯೂಸ್ ಇದೆ, ಅದೆಲ್ಲದನ್ನು ಕೂಡ ಜನರಿಗೆ ಮನವರಿಕೆ ಮಾಡುವಂಥ ಕೆಲಸ ಮಾಡ್ತೀರಾ ಅಂತ? ಹೌದು ಸರ್, ಅದ್ರ ಬಗ್ಗೆ ಮನವರಿಕೆ ಮಾಡೋದಾಗ್ತಾ ಇದೆ ಸರ್. ಮುಂದೆ ಅವ್ರಿಗಾಗಂಥ
ಕೆಲವರಿಗೆ ಗೊಂದಲಗಳೇನೆಂದರೆ ಸಮಸ್ಯೆ ಆಗುತ್ತೆ ಫ್ಯೂಚರಲ್ಲಿ ಮಕ್ಕಳಿಗೆ ಶಿಕ್ಷಣಕ್ಕೆ ಶೈಕ್ಷಣಿಕವಾಗಿ ನಾವು ಅಲ್ಲೂ ಇಲ್ದಂಗೆ ಆಗ್ತೀವಿ ಇಲ್ಲೂ ಇಲ್ದಂಗೆ ಆಗ್ತೀವಿ, ಸೀಮಿತವಾದ ಸೌಲಭ್ಯಗಳಿಗೆ ನಾವು ಒಳಗಾಗ್ತೀವಿ, ಇದೆಲ್ಲ ಗೊಂದಲ ಇದೆ. ಅದೆಲ್ಲದನ್ನು ಕೂಡ ಇಲ್ಲ, ಅದ್ರ ಸರ್ಕಾರದ ಮಟ್ಟದಲ್ಲಿ ಅದ್ರ ಬಗ್ಗೆ ಎಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಸರ್ಕಾರದ ಮಟ್ಟದಲ್ಲಿ ಅದ್ರ ಬಗ್ಗೆ ಒಂದು ತೀರ್ಮಾನಕ್ಕೆ ಬಂದು ಯಾವುದೇ ರೀತಿಯಲ್ಲಿ ಅನ್ಯಾಯ ಆಗಬಾರ್ದು ಜನಕ್ಕೆ ಅನ್ನೋ ರೀತಿಯಲ್ಲಿ ಒಂದು ತೀರ್ಮಾನ ತಗೊಂಡು ಒಂದು ಪಡ್ಕೊಂಡು ಒಂದು ಕಳ್ಕೊಂಡ್ವಿ ಅನ್ನೋ ಥರ ಆಗಬಾರ್ದಲ್ಲ. ಇಲ್ಲ, ಅದ್ರ ಬಗ್ಗೆ ಸೂಕ್ತ ನಿರ್ಧಾರ ಸರ್ಕಾರದ ಮಟ್ಟದಲ್ಲಿ ತಗೊಂಡು ಯಾವುದೇ ರೀತಿಯಲ್ಲಿ ಅನ್ಯಾಯ ಆಗದಲ್ಲೇ ರೀತಿಯಲ್ಲಿ ಸರ್ಕಾರದಿಂದ ಒಂದು ತೀರ್ಮಾನ ತಗೊಳ್ತಾರೆ. ಆ ಪ್ರಯತ್ನಗಳು ನಡೀತಾ ಆ ಇದೆ. ಪ್ರಯತ್ನ ನಡೀತಾ ಇದೆ. ಅಧಿಕಾರಿಗಳು ಈ ಮಾಹಿತಿ ನೀಡಿದರು. ಜಿಲ್ಲೆಯಲ್ಲಿ ಒಟ್ಟು 577 ಅರ್ಜಿಗಳು ಸ್ವೀಕಾರವಾಗಿವೆಯಂತೆ. ಅದರಲ್ಲಿ ತಿರಸ್ಕೃತ 31. ತುಮಕೂರು ಗ್ರಾಮಾಂತರ, ಮಧುಗಿರಿ ಕ್ಷೇತ್ರ, ಉಸ್ತುವಾರಿ ಸಚಿವರ ಕೊರಟಗೆರೆ ಕ್ಷೇತ್ರದಿಂದ ಯಾವುದೇ ಅರ್ಜಿ ಸಲ್ಲಿಕೆಯಾಗಿಲ್ಲ ಅನ್ನೋದು ಮತ್ತೊಂದು ವಿಶೇಷ. ಈ 3 ಕ್ಷೇತ್ರಗಳಲ್ಲಿ ಸಮುದಾಯದ ಜನ ಹೆಚ್ಚಿದ್ದು ಚುನಾವಣೆಯಲ್ಲಿ ನಿರ್ಣಾಯಕರು ಕೂಡ ಇವರೇ ಆಗಿದ್ದಾರೆ. ಇನ್ನು ಕಾಡುಗೊಲ್ಲ ಅನ್ನೋ ಜಾತಿ ಪ್ರಮಾಣ ಪತ್ರ ನೀಡಲು ತಾಲೂಕು ಅಧಿಕಾರಿಗಳು ಮೀನಾಮೇಷ ಎಣಿಸ್ತಾ ಇದ್ದಾರೆ. ಅಲ್ಲಿಗೆ ಇವರಿಗೆ ದೇವರಾಜ ಅರಸು ನಿಗಮದಿಂದ ಸಿಗುವ ಸೌಲಭ್ಯವೂ ಇಲ್ದಾಯಿತು. ಅಲೆಮಾರಿ ಯೋಜನೆಗೂ ಕೊಕ್ಕೆ, ಇತ್ತ ಕಾಡುಗೊಲ್ಲ ನಿಗಮದಿಂದಲೂ ಸಿಗುವ ಸೌಲಭ್ಯ ಕೂಡ ಸಮರ್ಪಕ ಬಳಕೆ ಇಲ್ಲ. ಅಂದ್ರೆ ಇದಕ್ಕಿಂತ ಅಮಾನವೀಯ ಶೋಷಣೆ ಮತ್ತೊಂದಿಲ್ಲ ಅನ್ನೋದೇ ವಿಧಿಯಿಲ್ಲ ಅಷ್ಟೇ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.